ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ. 4 ಗೋಡೆಯ ಮಧ್ಯದಲ್ಲಿ ಅವರು ಏನೇ ಇದ್ರು ಕೂಡ ತಮ್ಮ ಅಸಮಾಧಾನ ತೋರಿಸ್ಕೊಂಡಿದ್ದಾರೆ. ಒಬ್ಬ ರಾಜಕೀಯ ನಾಯಕ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧ ಇರಬೇಕು. ಈಗಿನ ರಾಜಕೀಯದಲ್ಲಿ ಮೈಂಡ್ ಪವರ್ ಇನ್ಕ್ಲೂಡಿಂಗ್ ರೌಡಿಸಮ್ ಪವರ್ ಇವೆಲ್ಲವೂ ಕೂಡ DK ಶಿವಕುಮಾರ್ ಅವ್ರಿಗಿದೆ. ಎಲೆಕ್ಷನ್ ಅಂತೂ ಅಂದರೆ 500 ಅಲ್ಲ 1000 ಕೋಟಿ ಖರ್ಚು ಮಾಡೋಕ್ಕೂ ರೆಡಿ ಇದ್ದಾರೆ. ಒಂದಷ್ಟು ಜನ MLAಗಳನ್ನ ಎತ್ತಾಕೊಂಡು ರೆಸಾರ್ಟಲ್ಲಿ ಇಡಬೇಕಾ, ಇಡೋದಕ್ಕೂ ರೆಡಿ ಇದ್ದಾರೆ. KPCC ಅಧ್ಯಕ್ಷರು ಅನ್ನೋದು ಎಲ್ಲಿವರೆಗೂ? KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಎದ್ದಿರುವಂತಹ ಒಂದು ಬಿರುಗಾಳಿ. ಇಷ್ಟೆಲ್ಲ ಆದರೂ ಈ ಸ್ಥಾನದಲ್ಲಿ DK ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ನಾಯಕ ಇದ್ದಿದ್ರು ಹೈಕಮಾಂಡ್ ಒಂದು ನಿರ್ಧಾರವನ್ನು ಇಷ್ಟೊತ್ತಿಗೆ ಪ್ರಕಟ ಮಾಡಿಬಿಡ್ತಾ ಇತ್ತು. ಆದರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಹೈಕಮಾಂಡ್ ಸಾಕಷ್ಟು ಒಂದು ಸಮಾಧಾನದಿಂದ ವರ್ತಿಸ್ತಾ ಇದೆ. DK ಶಿವಕುಮಾರ್ ಅವರು ಕೂಡ ಅಷ್ಟೇ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇದೆ ಒಪ್ಪಂದದ ಪ್ರಕಾರ. ಹೀಗಾಗಿ ನಾನು ಮುಖ್ಯಮಂತ್ರಿ ಆಗೋವರೆಗೂ ಕೂಡ DCM ಆಗೂ ಇರ್ತೀನಿ, KPCC ಅಧ್ಯಕ್ಷನಾಗೂ ಕೂಡ ಇರ್ತೀನಿ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯಾಗಿ ಮುಟ್ಟಿಸ್ಬೇಕೋ ಆ ರೀತಿಯಾಗಿ ಮುಟ್ಟಿಸಿದ್ದಾರೆ. ಮನವಿ ಕೂಡ ಆಗಿರ್ಬೋದು, ಆಗ್ರಹ ಕೂಡ ಆಗಿರ್ಬೋದು. ಇದನ್ನು ಹೊರತುಪಡಿಸಿ ಕಾಂಗ್ರೆಸ್ನ ಇನ್ನೊಂದಷ್ಟು ನಾಯಕರು, ಸಿದ್ದರಾಮಯ್ಯ ಬಣದ ನಾಯಕರು ಅಂತ ಗುರುತಿಸ್ಕೊಂಡಿರುವಂಥ ಹಿರಿಯ ಸಚಿವರುಗಳು ಹೇಳ್ತಾ ಇರುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. DK ಶಿವಕುಮಾರ್ ಅವರು ಅವರ ಪಕ್ಷನಿಷ್ಠೆ ಎಷ್ಟಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಎಂತಹ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರು ಅಧಿಕಾರ ಸಿಗದೇ ಇರಲಿ, ಮನ್ನಣೆ ಸಿಗದೇ ಇರಲಿ, ಯಾವತ್ತೂ ಕೂಡ ಗಾಂಧಿ ಕುಟುಂಬದ ವಿರುದ್ಧ, ಗಾಂಧಿ ಪರಿವಾರದ ವಿರುದ್ಧ ಅಥವಾ ಪಕ್ಷಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಮಾಧ್ಯಮಗಳ ಮುಂದೆ ಆಗಿರ್ಬೋದು, ನಾಯಕರ ಮುಂದೆ ಆಗಿರ್ಬೋದು ಹೇಳಿಲ್ಲ. ಏನಿದ್ರು ಹೈಕಮಾಂಡ್ ನಾಯಕರ ಮುಖಾಮುಖಿ 4 ಚೌಕಟ್ಟು ಅಂದರೆ 4 ಗೋಡೆಯ ಮಧ್ಯದಲ್ಲಿ ಅವ್ರು ಏನೇ ಇದ್ರು ಕೂಡ ತಮ್ಮ ಅಸಮಾಧಾನ ತೋರಿಸ್ಕೊಂಡಿದ್ದಾರೆ. ಇದು ಅವ್ರಿಗಿರುವಂಥ ಒಂದು ಪಕ್ಷ ನಿಷ್ಠೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. DK ಶಿವಕುಮಾರ್ ಅವರು ಕೇವಲ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಇವತ್ತು ಗುರುತಿಸ್ಕೊಂಡಿಲ್ಲ. ಹಲವು ವರ್ಷಗಳ ಹಿಂದೆಯೇ ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ ಅಂತಂದರೆ, ಇಡೀ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ, ತೀರಾ ಗಂಭೀರವಾದಂಥ ಪರಿಸ್ಥಿತಿ ಅಥವಾ ತೀರಾ ಗೊಂದಲಮಯವಾದಂಥ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಬಂದರೆ ಅಲ್ಲಿ ಹೋಗಿ ಏಕಾಂಗಿಯಾಗಿ ಆ ಸಮಸ್ಯೆಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲವನ್ನ ಕೂಡ ಬಗೆಹರಿಸುವಂಥ ಎಲ್ಲ ಸಾಮರ್ಥ್ಯ ಹೊಂದಿದೆ. ಒಬ್ಬ ರಾಜಕೀಯ ನಾಯಕ ಅಂತಂದರೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧ ಇರಬೇಕು. ಈಗಿನ ರಾಜಕೀಯದಲ್ಲಿ ಆತನಿಗೆ ಮನಿ ಪವರ್, ಮೈಂಡ್ ಪವರ್ ಇನ್ಕ್ಲೂಡಿಂಗ್ ರೌಡಿಸಮ್ ಪವರ್ ಇವೆಲ್ಲವೂ ಕೂಡ ಇರಬೇಕು. ಆಗಲೇ ಒಂದು ದೊಡ್ಡದಾದಂಥ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಸಾಧ್ಯ. ಇವೆಲ್ಲವೂ ಕೂಡ DK ಶಿವಕುಮಾರ್ ಅವ್ರಿಗಿದೆ. ಒಂದು ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಅಂತ ಬರುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದರು. ಆಡಳಿತ ಅಂದರೆ ಸಂಘಟನೆಯನ್ನು ಮಾಡುವಂತಹ ಜೊತೆಗೆ ಆಡಳಿತಾತ್ಮಕವಾದಂತಹ ಎಲ್ಲ ರೀತಿಯಲ್ಲೂ ಓಟನ್ನು ತೆಗೆದುಕೊಂಡ್ಬರುವಂತಹ ವರ್ಚಸ್ಸಿರುವಂಥ ನಾಯಕ ಬೇಕು. ಅಂಥವ್ರನ್ನ ಯಾರು ಮಾಡಲಿ ಅಥವಾ DK ಶಿವಕುಮಾರ್ ಮುಂದುವರಿಸ್ಬಿಡ್ಲಿ, ನಮಗೇನು ಅಭ್ಯಂತರನೂ ಇಲ್ಲ, ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತ ಮಾತನ್ನು ಹೇಳಿದ್ದಾರೆ. ನೋಡಿ, ಈ KPCC ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಇದೆಯಲ್ಲ, ಯಾವುದೇ ಪಕ್ಷದ ಅಧ್ಯಕ್ಷ ಸ್ಥಾನ ಇದೆಯಲ್ಲ, CMನ ಆಯ್ಕೆ ಮಾಡಬೇಕಾದ್ರೆ MLAಗಳ ಓಟು, ಅವರ ಒಂದು ವಿಶ್ವಾಸವನ್ನು ಜೊತೆಗೆ ಅವರ ಅಭಿಪ್ರಾಯವನ್ನು ಶಾಸಕಾಂಗ ಪಕ್ಷ ನಾಯಕ ಆಗಬೇಕು ಅಂತ ಎಲ್ಲವನ್ನ ಕೂಡ ಪಡೀತಾರೆ. ಆದರೆ ಅಧ್ಯಕ್ಷ ಸ್ಥಾನ ಅಂತ ಬಂದಾಗ ವೋಟ್ ಹಾಕಿ ಅಧ್ಯಕ್ಷನ ಮಾಡುವಂಥದ್ದು ಅಥವಾ ಶಾಸಕರ ಅಥವಾ ಸಚಿವರ ಮಾತನ್ನು ಕೇಳಿ, ಹಿರಿಯ ನಾಯಕರ ಮಾತನ್ನು ಕೇಳಿ ಮಾಡುವಂಥ ಒಂದು ಸಂಸ್ಕೃತಿ ಪದ್ಧತಿ ಕಾಂಗ್ರೆಸ್ನಲ್ಲಿಲ್ಲ. ಆ ಅಧ್ಯಕ್ಷ ಆಗುವ ಕೆಪಾಸಿಟಿ ಏನಿರಬೇಕು ಅನ್ನುವಂಥದ್ದು ಮಾತ್ರ, ಜೊತೆಗೆ ಆತನ ಹಿನ್ನೆಲೆ, ಜೊತೆಗೆ ಆತ ಪಕ್ಷಕ್ಕೆ ಮಾಡಿರುವಂಥ ಸೇವೆಯನ್ನು ಗುರುತಿಸ್ತಾರೆ. ಆ ವಿಚಾರದಲ್ಲಿ DK ಶಿವಕುಮಾರ್ ಅವರು ಆರ್ಥಿಕವಾಗೂ ಕೂಡ ಸಬಲರಾಗಿದ್ದಾರೆ. ಎಲೆಕ್ಷನ್ ಅಂತೂ ಅಂದರೆ 500 ಅಲ್ಲ 1000 ಕೋಟಿ ಖರ್ಚು ಮಾಡೋಕ್ಕೂ ರೆಡಿ ಇದ್ದಾರೆ, ಜನ ಸೇರ್ಸೋಕ್ಕೂ ರೆಡಿ ಇದ್ದಾರೆ, ವೇದಿಕೆ ರೆಡಿ ಮಾಡೋಕ್ಕೂ ರೆಡಿ ಇದ್ದಾರೆ, ಬಾವುಟ ಕಟ್ಸೋಕ್ಕೂ ಕೂಡ ರೆಡಿ ಇದ್ದಾರೆ, ಎಲ್ಲ ರೀತಿಯಲ್ಲೂ ಇದ್ದಾರೆ. ಅಥವಾ ಏನಾದ್ರು ಸಮಸ್ಯೆ ಆಯಿತಾ, ಒಂದಷ್ಟು ಜನ MLAಗಳನ್ನ ಎತ್ತಾಕೊಂಡು ರೆಸಾರ್ಟಲ್ಲಿ ಇಡಬೇಕಾ, ಇಡೋದಕ್ಕೂ ರೆಡಿ ಇದ್ದಾರೆ. ಸರ್ಕಾರವನ್ನು ಯಾವ್ದಾದ್ರು ಬೀಳ್ಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕಾ, ಅದಕ್ಕೂ ರೆಡಿ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧವಾಗಿರುವಂಥ ಒಬ್ಬ ನಾಯಕ ಅಂತಂದರೆ DK ಶಿವಕುಮಾರ್. ಅಂತಹ ನಾಯಕರೇ
BJP ಕಾಂಗ್ರೆಸ್ನ ಹೈಕಮಾಂಡ್ಗೆ ಬೇಕಾಗಿರುವಂಥದ್ದು. ಯಾವುದೇ ಒಂದು ಹೈಕಮಾಂಡ್ಗೆ ಆಗಿದ್ರು ಕೂಡ ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಸದೃಢರಾಗಿರೋಂಥ ನಾಯಕರು ಬೇಕು. ಈ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಜೊತೆಗೆ ಪಕ್ಷನಿಷ್ಠೆ ಅನ್ನುವಂಥದ್ದು ನೋಡಿದಾಗ ಈಗ ಸಿದ್ದರಾಮಯ್ಯ ಅವರು ಯಾವಾಗ 2007ರಲ್ಲಿ ಕಾಂಗ್ರೆಸ್ಗೆ ಬಂದಂಥವ್ರು, DK ಶಿವಕುಮಾರ್ 1983ರಿಂದ ಅವರು ಯಾವಾಗ ರಾಜಕೀಯ ಶುರು ಮಾಡಿದ್ರಲ್ಲ ಆವಾಗ್ಲಿಂದನೂ ಇವಾಗ್ಲೂವರೆಗೂ ಕೂಡ ಒಂದೇ ಪಕ್ಷದಲ್ಲಿದ್ದಾರೆ. ನಾನು ಸಾಯೋವರೆಗೂ ಕೂಡ ಕಾಂಗ್ರೆಸ್ಸಿಗನಾಗೆ ನಾನು ಸಾಯ್ತೀನಿ ಹೊರತು ಯಾವತ್ತೇ ಆಗಲಿ ಗಾಂಧಿ ಕುಟುಂಬಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಾನು ದ್ರೋಹವನ್ನ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಅವರು ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ, ಖರ್ಚು ಮಾಡಿದ್ದಾರೆ, ತ್ಯಾಗವನ್ನು ಕೂಡ ಮಾಡಿದ್ದಾರೆ, ಖರ್ಚು ಮಾಡಿರೋದು ಕೂಡ ಎತ್ತಿದ್ದಾರೆ ಅನ್ನುವಂಥದ್ದು ಇರುತ್ತೆ. ರಾಜಕೀಯ ಅಂದಮೇಲೆ ದುಡ್ಡು ಹಾಕದೆ ದುಡ್ಡು ಮಾಡೋಕ್ಕೆ ಅಂತೇಳಿ ಅದು ಸೆಕೆಂಡ್ರಿ ಇರಲಿ ಬಿಡಿ. ಸೊ ಹೀಗಾಗಿ ಇವೆಲ್ಲವನ್ನ ಕೂಡ ಪರಿಗಣಿಸಿದಂಥ ಸಂದರ್ಭದಲ್ಲಿ ಈಗ ಹೈಕಮಾಂಡ್ಗೆ ಅವರು ಒಂದು CMನ ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರೆಸ್ ನೋಟನ್ನು ಹೊರಡಿಸಿದ್ರು. ಅದರೊಳಗಡೆ DK ಶಿವಕುಮಾರ್ ಅವರು ಏಕೈಕ DCM ಆಗಿರ್ತಾರೆ ಎಲ್ಲಿವರೆಗೂ, ಜೊತೆಗೆ KPCC ಅಧ್ಯಕ್ಷರಾಗಿರ್ತಾರೆ. KPCC ಅಧ್ಯಕ್ಷರು ಅನ್ನೋದು ಎಲ್ಲಿವರೆಗೂ, MP ಎಲೆಕ್ಷನ್ವರೆಗೂ ಅಂತ ಮೆನ್ಷನ್ ಮಾಡಿದರು. ಅದು MP ಎಲೆಕ್ಷನ್ ಮುಗೀತು 6 ತಿಂಗಳಾಯ್ತಲ್ಲ, ಚೇಂಜಸ್ ಮಾಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇಲ್ಲ, ನಾನು ಅಪ್ ಟು ನಾನು CM ಪೋಸ್ಟ್ಗೆ ಹೋಗೋವರೆಗೂ ಕೂಡ ನಾನು CM ಆಗೋವರೆಗೂ ನಾನು ಮುಂದುವರಿತೀನಿ ಅಂತ ಅವರು ಕೂಡ ಕೇಳಿದ್ದಾರೆ. ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿದ್ದಾರೆ. ಬೇರೆ ನಾಯಕ ರೀತಿಯಲ್ಲಿ ಅವರು ಮಾಧ್ಯಮಗಳ ಮುಂದೆ ಆಗಲಿ, ಸಭೆಗಳಲ್ಲಾಗಲಿ ಅಥವಾ ಪಕ್ಷದ ವೇದಿಕೆಯ ಕಾರ್ಯಕ್ರಮಗಳು ಎಲ್ಲೂ ಕೂಡ ಅವರು ಹೇಳಿಲ್ಲ. ಕೇಳೋ ಅಂಥ ಕಡೆ ಕೇಳಿದ್ದಾರೆ. ಕೊಡೋ ಅಂಥವ್ರು ಯಾರು, ಅವ್ರಿಗೆ ಆ ಮೆಸೇಜ್ ಕನ್ವೆ ಆಗಿದೆ. ಸೊ ಹೀಗಾಗಿ DK ಶಿವಕುಮಾರ್ ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರೆ, ಅಂದರೆ KPCC ಪೋಸ್ಟಿಂದ ಕೆಳಗಡೆ ಇಳಿಸಿದ್ರೆ, ಇನ್ ಕೇಸ್ ಅವರೇನಾದ್ರು ಕೂಡ ರೆಬಲ್ ಆದರೆ ಯಾವ ರೀತಿಯಾದಂಥ ಸಮಸ್ಯೆ ಎದುರಾಗುತ್ತೆ, ಪಕ್ಷಕ್ಕೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅನ್ನೋದೆಲ್ಲವೂ ಕೂಡ ಗೊತ್ತಿದೆ. ಹೀಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರಿಗೆ ಕಾಯ್ತಾ ಇರುವಂಥದ್ದು ಹೈಕಮಾಂಡ್ನ ಆಶೀರ್ವಾದ, ಅವರ ಪಕ್ಷ ನಿಷ್ಠೆ, ಇವೆಲ್ಲವೂ ಕೂಡ ಅವ್ರಿಗೆ ಈ ಸ್ಥಾನದಲ್ಲಿ ಅಪ್ ಟು ಅವರು ಅಂದುಕೊಂಡಂತೆ CM ಆಗೋವರೆಗೂ ಕೂಡ ಮುಂದುವರಿಯೋದಕ್ಕೆ ಎಲ್ಲ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಇದೇ ಒಂದು ಕಾರಣಕ್ಕೇನೆ ಸುರ್ಜೇವಾಲಾ ಅವರಾಗಲಿ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಅಷ್ಟೇ, ಯಾರೂ ಕೂಡ ಇನ್ನು ಮುಂದೆ KPCC ಸ್ಥಾನದ ಬದಲಾವಣೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಾಧ್ಯಮಗಳ ಮುಂದೆ ಆಗಲಿ ಬಹಿರಂಗವಾಗಿ ಚರ್ಚೆ ಮಾಡಬಾರ್ದು ಅನ್ನುವಂಥ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ಹೇಳೋದಾದರೆ DK ಶಿವಕುಮಾರ್ ಅವರ ಸಂಘಟನೆ ಜೊತೆಗೆ ಅವರಿಗಿರುವಂಥ ಪವರ್ ಇವೆಲ್ಲವನ್ನ ಕೂಡ ಪರಿಗಣಿಸಿಯೇ ಹೈಕಮಾಂಡ್ ನಾಯಕರು ಕೂಡ ಅವರ ಒಂದು ಸ್ಥಾನವನ್ನು ಕಿತ್ತುಕೊಳ್ಳುವಂತಹ ಸಾಹಸಕ್ಕೆ ಸದ್ಯ ಕೈ ಹಾಕ್ತಾ ಇಲ್ಲ ಅಂತ ಹೇಳ್ಬೋದು. ಇದನ್ನೆಲ್ಲ ಗಮನಿಸಿದಾಗ ಏನು DK ಶಿವಕುಮಾರ್ ಅವ್ರ ಪರವಾಗಿ ನೀವು ಸ್ಟೋರಿಯನ್ನು ಮಾಡ್ತಿದ್ದೀರಾ ಅನ್ಕೊಂಡಿರ್ತೀರಿ. ಇರೋವಂಥ ವಾಸ್ತವ ಸತ್ಯ ಇದು. ಇದ್ರ ಬಗ್ಗೆ ನೀವೇನು ಕಮೆಂಟ್ ಆಗ್ತೀರಾ? ಸಿದ್ದರಾಮಯ್ಯ ಅವರ ಫಾಲೋವರ್ಸ್, DK ಶಿವಕುಮಾರ್ ಅವರ ಫಾಲೋವರ್ಸು, ಇನ್ಕ್ಲೂಡಿಂಗ್ JDS ಹಾಗೂ BJPಯ ಫಾಲೋವರ್ಸ್, ನಿಮ್ಮ ಒಂದು ಅನಾಲಿಸಿಸ್ ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.